ಇನ್ನು ನೀರಿನ ಅಭಾವದ ನಡುವೆ ಜಲಮಂಡಳಿ ಇದೀಗ ಬೆಂಗಳೂರಿಗರಿಗೆ ಒಂದು ಮಹತ್ವದ ಮೆಸೇಜ್ ಪಾಸ್ ಮಾಡ್ತಾ ಇದೆ. ಏನು ಅಂತ ನೋಡ್ತಾ ಹೋಗೋಣ. ಏರಿಯೇಟರ್ ಅಳವಡಿಕೆಗೆ ಜಲಮಂಡಳಿ ಡೆಡ್ಲೈನ್. ಏರಿಯೇಟರ್ ಅಳವಡಿಸದೇ ಇದ್ರೆ ದಂಡ ಫಿಕ್ಸ್. ಬೆಂಗಳೂರಿನಲ್ಲಿ ನೀರಿನ ಅಭಾವ ಹಿನ್ನೆಲೆಯಲ್ಲಿ ಜಲಮಂಡಳಿ ವಿವಿಧ ಕ್ರಮಗಳನ್ನ ಕೈಗೊಳ್ತಾ ಇದೆ. ನೀರನ್ನ ಮಿತವಾಗಿ ಬಳಸೋದಕ್ಕೆ ಏರಿಯೇಟರ್ ಅಳವಡಿಕೆಗೆ ಸೂಚನೆಯನ್ನ ಕೊಟ್ಟಿದೆ. ಮನೆಗಳಲ್ಲಿ ಇರುವ ಪ್ರತಿ ನಲ್ಲಿಗಳಲ್ಲಿ ಏರಿಯೇಟರ್ ಅಳವಡಿಕೆಗೆ ಇವತ್ತು ಡೆಡ್ಲೈನ್. ಈಗ ಏರಿಯೇಟರ್ ಅಳವಡಿಸದೆ ಹೋದ್ರೆ ದಂಡ ಹಾಕುವುದಾಗಿ ಜಲಮಂಡಳಿ ವಾರ್ನ್ ಮಾಡಿದೆ. ಇನ್ನು ನಲ್ಲಿಗಳ ಏರಿಯೇಟರ್ ಅಳವಡಿಕೆಗೆ ಎರಡೆರಡು ಬಾರಿ ಗಡುವನ್ನ ವಿಸ್ತರಿಸಿದೆ. ಆದ್ರೂ ಕ್ರಮ ವಹಿಸದೆ ಹೋದ್ರೆ ಜಲಮಂಡಳಿ ಕ್ರಮವನ್ನ ಜರುಗಿಸುತ್ತೆ. ಪ್ರತಿ ಮನೆಗೂ 5,000 ದಂಡ ಹಾಕುತ್ತೆ. ಜೊತೆಗೆ ನೀರನ್ನ ಪೋಲ್ ಮಾಡಿದವ್ರಿಗೂ ಕೂಡ ದಂಡ ಕಟ್ಟಿಟ್ಟ ಬುತ್ತಿ. ಏರಿಯೇಟರ್ ಅಳವಡಿಕೆ ಮಾಡೋದಕ್ಕೆ ಕರೆಸಿ ಎಲ್ಲರಿಗೂ ಮಾತಾಡಿದ್ದೇವೆ, ತಿಳುವಳಿಕೆ ಕೊಟ್ಟಿದ್ದೇವೆ. ಈಗಾಗಲೇ 21ನೇ ತಾರೀಕು ಮಾರ್ಚಿಂದ 31ನೇ ತಾರೀಕುವರೆಗೆ ಒಂದು ಅವಕಾಶ ಕೊಟ್ಟಿದ್ದೇವೆ. ಅದಾದ ಮೇಲೆ ಕೂಡ ಕೆಲವರು ಇನ್ನೂ ನಮಗೆ ಟೈಮ್ ಬೇಕಂತ ಹೇಳ್ತಿದ್ದರು. ಈಗ 7 ದಿವಸಗಳ ಕಾಲ ಟೈಮ್ ಕೊಟ್ಟಿದ್ದೇವೆ. ಸೊ ಇನ್ನು ಕೆಲವರು ಏನು ಹೇಳ್ತಾರೆ ತಿಳ್ಕೊಂಡು 7ನೇ ತಾರೀಕು ಆದಮೇಲೆ ಅದರ ಮೇಲೆ ಮುಂದೆ ತೀರ್ಮಾನ ತೆಗೆದುಕೊಳ್ತೀವಿ. ಅಲ್ಲಿವರೆಗೆ ನೀರನ್ನು ಉಳಿತಾಯ ಮಾಡೋದಕ್ಕೆ ಎಲ್ಲರೂ ಕೂಡ ಶ್ರಮಿಸಬೇಕು. ನೀರನ್ನು ಉಳಿತಾಯ ಮಾಡೋದು ಕೇವಲ ಜಲಮಂಡಳಿಗೆ ಮಾತ್ರ ಅಲ್ಲ, ಜನರಿಗೂ ಅನುಕೂಲ ಆಗುತ್ತೆ. ಇದರಿಂದ ಹೆಚ್ಚು ನೀರು ಬೇರೆಯವರಿಗೆ ಬಳಕೆ ಆಗಲಿಕ್ಕೆ ಅವಕಾಶ ಇದೆ. ಒಟ್ಟಾರೆ ಜಲಮಂಡಳಿಯಿಂದ ಏರಿಯೇಟರ್ ಅಳವಡಿಕೆಗೆ ಕೊಟ್ಟಿದ್ದಂತಹ ಗಡುವು ಕೊನೆ ಹಂತಕ್ಕೆ ಬಂದಿದೆ. ಇತ್ತ ದಂಡ ಹಾಕ್ತಾರಾ ಇಲ್ಲ ಏರಿಯೇಟರ್ ಅಳವಡಿಕೆಗೆ ಗಡುವು ವಿಸ್ತರಿಸ್ತಾರಾ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡ್ಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.